ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾ ಕನ್ನಡ ಡೈಲಿ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಇವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನಿಸು, ಬದನೆಕಾಯಿ, 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಪರವಾಗಿಲ್ಲ, ನಾನು ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಂಡ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಿಬೇವು ಮತ್ತು 2 ಹಸಿಮೆಣಸಿನ್ಕಾಯಿನೂ ಹಾಕಿ. ಈ ಖಾರ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹುರಿದಾದಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಇದಿಷ್ಟನ್ನು ಕೂಡ ನಾವು ಇದರೊಳಗಡೆಗೆ ಸೇರಿಸ್ಕೋಬೇಕು. ಇದು ಹಾಕಿದ್ಮೇಲೆ ತರಕಾರಿನೂ ಕೂಡ ಸೇರಿಸ್ಕೋಬೇಕು. ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಂತರ ಅಕ್ಕಿ ಮತ್ತು ಹೆಸರುಬೇಳೆನೂ ತೊಳೆದು ಇಟ್ಟಿದ್ದೀನಿ ಪಕ್ಕದಲ್ಲಿ. ಮೊದಲೇ ತೊಳೆದು ಇಟ್ಕೊಂಡ್ರೆ ಅನ್ನ ಕೂಡ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಅದನ್ನು ತೊಳೆದು ಇಟ್ಕೋಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಅಕ್ಕಿ ಮತ್ತು ಹೆಸರುಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ. ಇವಾಗ ಸೈಡಲ್ಲಿ ಹಪ್ಪಳನೂ ಕೂಡ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಂಚ್ಕೊಳ್ಳೋದಕ್ಕೆ. ಉದ್ದಿನ ಹಪ್ಪಳ ಆದರೆ ಇನ್ನೂ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು. ಸೊ ಅದಿಲ್ಲ, ಅದಕ್ಕೋಸ್ಕರ ಅಕ್ಕಿ ಹಪ್ಪಳನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟೆ. ಹಸ್ಬೆಂಡ್ ಎಲ್ಲ ತಿಂದರು, ಮಕ್ಕಳು ಕೂಡ ತಿಂದರು, ನಾನು ತಿನ್ನಲಿಲ್ಲ ಇನ್ನೂ. ಪೂಜೆ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ತಿನ್ನಲಿಲ್ಲ. ಪೂಜೆ ಆದಮೇಲೆ ತಿನ್ನೋಣ ಅಂತಂದ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೊರಟೆ. ಮಕ್ಕಳು ಮನೇಲೇ ಇರೋದ್ರಿಂದ ಓದ್ಕೋತಾ ಇದ್ರು, ಹಾಗೆಯೇ ಟಿ ವಿ ಕೂಡ ನೋಡ್ತಾಯಿದ್ರು ಒಂದೊಂದು ಸಲ. ಇವನು ನನ್ನ ಮೈದನ ಮಗ ದೀಕ್ಷಿತ್ ಅಂತ. ಇವನು ಮತ್ತು ನನ್ನ ಮಗ ತುಂಬ ಕ್ಲೋಸ್ ಅಂದರೆ ಕ್ಲೋಸು. ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಮಾತಾಡ್ತಾರೆ, ಟಿ ವಿ ನೋಡ್ತಾರೆ, ಈ ಥರ ಇರ್ತಾರೆ. ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆನ. ಇವಾಗ ಪೂಜೆ ಎಲ್ಲ ಮುಗಿದಿದೆ. ಮಕ್ಕಳಿಗೆ ರಜೆ ಇರೋದ್ರಿಂದ ನನ್ನ ಮಗಳು ಕೂಡ ಬರ್ಕೊಳ್ತಾ ಇದ್ಲು. ನನ್ನ ಮಗನೂ ಕೂಡ ಆವಾಗಿಂದ ಓದ್ಕೊಳ್ತಾ ಇದ್ದ. ಇವಾಗ ಫಿಲಮ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ನನ್ನ ಮೈದನ ಮಗ ಮತ್ತು ನನ್ನ ಮಗ ಇಬ್ಬರು ಫಿಲಮ್ ನೋಡ್ತಾ ಮಲಗಿದ್ದಾರೆ. ಊಟದ ಟೈಮ್ ಆಗಿರೋದ್ರಿಂದ ಮಕ್ಳಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ನಾನು ಕೂಡ ಊಟ ಮಾಡಿದೆ. ನನ್ನ ಮಗನಿಗೆ ಈ ಖಾರ ಪೊಂಗಲ್ ಅಂತಂದರೆ ತುಂಬ ಇಷ್ಟ. ಮತ್ತು ಬಿಸಿ ಮಾಡಿಕೊಂಡು ತಿಂತಾಯಿದ್ದೀವಿ. ಈ ಮಕ್ಕಳು ಮನೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಕೂಡ ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ಕೂತಿದ್ದೆ. ಈ ಬೆಕ್ಕುಗಳಂತೂ ನಮ್ಮ ಮನೆ ಬಿಟ್ಟು ಹೋಗ್ತಾನೇ ಇಲ್ಲ. ಅಲ್ಲಲ್ಲೇ ಒಳಗಡೆ ಇದ್ದರೆ ಈಚೆಗೆ ಬರ್ತವೆ, ಈಚಿದ್ರೆ ಒಳಗಡೆ, ಈ ರೀತಿ ಎಲ್ಲ ಆಟ ಆಡಿಕೊಂಡು ಇದು ಮಾಡ್ತವೆ. ನೋಡೋದೇ ಒಂಥರ ಚೆಂದ. ಮನೇಲಿ ದಿನಸಿ ಸಾಮಾನು ಸ್ವಲ್ಪ ಖಾಲಿಯಾಗಿತ್ತು, ಸ್ವಲ್ಪ ತರಿಸಿದ್ದೆ. ಅದನ್ನು ಕೂಡ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ.
ಬಿಸಿಬೇಳೆಬಾತ್ ಪೌಡರ್ ನೋಡಿ ಇಷ್ಟೊಂದು ತಂದಿದ್ದಾರೆ. ನಾನು ಹೇಳಿದ್ದು ಒಂದು 4 ತಗೊಂಡು ಬನ್ನಿ ಅಂತ. ಇವ್ರು ನೋಡಿದ್ರೆ ಇಷ್ಟೊಂದು ಜಾಸ್ತಿ ತಂದಿದ್ದಾರೆ. ಬಿಸಿಬೇಳೆಬಾತ್ ಪೌಡರ್ ಮನೇಲೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಕಾಳುಗಳೆಲ್ಲನೂ ಕೂಡ ಅರ್ಧ ಕೆ ಜಿ ತರಿಸಿದ್ದೀನಿ. ಇದಿಷ್ಟನ್ನು ತರಿಸಿ ಎಲ್ಲನೂ ಎತ್ತಿ ಮಡಗಿದೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತು ಬೆಳಿಗ್ಗೆ ಖಾರ ಪೊಂಗಲ್ ಮಾಡಿದ್ದೆ, ಮಧ್ಯಾಹ್ನ ಅದನ್ನೇ ತಿಂದ್ವಿ. ಪೂಜೆನೂ ಕೂಡ ಆಯಿತು. ಇವತ್ತು ಒಂಥರ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಶಿವರಾತ್ರಿ ದಿನವೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇವತ್ತೇ ಬಿದ್ದಿದೆ. ನಮ್ಮ ಮದುವೆಯಾಗಿ 19 ವರ್ಷ ಮುಗೀತು. ಎಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ. ಹಸ್ಬೆಂಡು ಬ್ಯುಸಿ ಇದ್ದ ಕಾರಣದಿಂದಾಗಿ ಮನೆ ಮಂತ್ರಾಲಯ ಅಂತಾರಲ್ಲ, ಹಂಗೆ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಈ ರೀತಿ ಕಳೆದೆ. ಇವಾಗ ವಾಕಿಂಗ್ ಹೋಗಬೇಕಾಗಿತ್ತು. ಇವತ್ತು ಹಬ್ಬ ಆಗಿರೋದ್ರಿಂದ ವಾಕಿಂಗ್ ಹೋಗಲಿಲ್ಲ. ಅದಕ್ಕೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಹಲೋ ಎಲ್ರಿಗೂ. ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಏನು ಮಾಡ್ತಿದ್ದೀರಾ ಮಮ್ಮಿ? ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಕೇಸರಿಬಾತ್ಗೆ ರೆಡಿ ಮಾಡಿಲ್ಲ. ಸರಿ ಮಾಡಿ. ಸರಿ. ಈ ಉಪ್ಪಿಟ್ಟು ಕೇಸರಿಬಾತ್ ರೆಸಿಪಿ ನಿಮಗೆಲ್ಲ ಕೂಡ ಗೊತ್ತಿದೆ. ಆದರೂ ಕೂಡ ಗೊತ್ತಿಲ್ಲದವ್ರಿಗೆ ನೋಡಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಅದಾದ ನಂತರ ಸ್ವಲ್ಪ ಹಸಿ ಅವರೆಕಾಳನ್ನು ಕೂಡ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿತಾ ಇದ್ದೀನಿ. ಆಮೇಲೆ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಬೀನೀಸು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹುರಿದಾದ್ಮೇಲೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಪ್ಲೇಟನ್ನು ಕೂಡ ಮುಚ್ಚಿ ಇಟ್ಟು ಪಕ್ಕದಲ್ಲಿ ನೀರನ್ನು ಕೂಡ ಬಿಸಿ ಇಟ್ಕೊಂಡಿದ್ದೆ. ಎಷ್ಟು ಅಳತೆಗೆ ಬೇಕೋ ಅಷ್ಟನ್ನು ಕೂಡ ನಾನು ಬಿಸಿ ಇಟ್ಕೊಂಡಿದ್ದೆ. ಬಿಸಿನೀರಾಗಿದೆ, ಅದನ್ನು ಕೂಡ ಅಲ್ಲಿಗೆ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಕೂಡ ಸೇರಿಸ್ಕೊಂಡೆ. ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡೆ. ಇದು ಅಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ತುಂಬ ರುಚಿಯಾಗುತ್ತೆ. ಅಕ್ಕಿನ ತೊಳೆದು ಒಣೆ ಹಾಕಿ ಅದನ್ನು ಮಿಲ್ಲಿಗೆ ಕೊಟ್ಟು ರವೆ ಸೈಜಷ್ಟು ಬಿಡಿಸ್ಕೊಂಡ್ರೆ ಅದೇ ಅಕ್ಕಿ ನುಚ್ಚಾಗುತ್ತೆ. ಅದರಲ್ಲಿ ಮಾಡಿರುವಂತಹ ಉಪ್ಪಿಟ್ಟು ತುಂಬಾ ರುಚಿಯಾಗುತ್ತೆ. ನಮ್ಮ ಮನೆಯವ್ರಿಗೆಲ್ಲರೂ ತುಂಬ ಇಷ್ಟ ಈ ರೀತಿ ಅಕ್ಕಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ. ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ಹುರ್ಕೊಂಡಿರೋ ರವೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಚೆನ್ನಾಗಿ ಜಾಸ್ತಿ ಹಾಕಬೇಕು ಈ ಉಪ್ಪಿಟ್ಟಿಗೆ. ಆವಾಗ ರುಚಿ ಹೆಚ್ಚಾಗುತ್ತೆ. ಇನ್ನೂ ಕೂಡ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು. ಈ ರೀತಿ ಮಾಡ್ಕೊಂಡು ತಿಂದರೆ ಇಷ್ಟ ಇಲ್ಲ ಅಂತನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ರವೆ ಉಪ್ಪಿಟ್ಟಿಗಿಂತ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ. ಈಗ ಆಗಿದೆ, ರೆಡಿ ಆಗಿದೆ ಉಪ್ಪಿಟ್ಟು. ಇವಾಗ ಪಕ್ಕದಲ್ಲಿ ಕೇಸರಿಬಾತ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು 2 ಲವಂಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾದ ಮೇಲೆ
ಇದಕ್ಕೆ ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಲೋಟ ರವೆ ತಗೊಂಡಿದ್ದೆ, ಮೀಡಿಯಮ್ ರವೆ. ಇದಕ್ಕೆ ನಾನು 2 ಲೋಟ, 1 ಲೋಟ ಹಾಲು ಮತ್ತು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಕೇಸರಿ ಪುಡಿನೂ ಕೂಡ ಸೇರಿಸ್ದೆ. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡೆ. ಆಮೇಲೆ ಹುರಿದಿಟ್ಕೊಂಡಿರುವಂತಹ ರವೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ನಿಧಾನವಾಗಿ ತಿರಿಬೇಕು. ಬೇಗ ಬೇಗ ಹಾಕ್ಬಿಟ್ರೆ ಅದು ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಕೈ ಆಡಿಸ್ತಾ ಇಡಬೇಕು. ಒಂದು 5 ನಿಮಿಷ ಮುಚ್ಚಿ ಇಡಬೇಕು. ಸ್ವಲ್ಪ ರವೆ ಎಲ್ಲ ಅರಳುತ್ತೆ. ಮುಚ್ಚಿ ಇಟ್ಟಾದಮೇಲೆ ಇದಕ್ಕೆ ನಾನು 1 ಲೋಟ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೋಟದಷ್ಟು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಸ್ವೀಟು ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ, ಸೊ 1 ಲೋಟ ಸಕ್ಕರೆ ಸಾಕಾಗುತ್ತೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟರೆ ಕೇಸರಿ ಬಾತ್ ಕೂಡ ರೆಡಿಯಾಗಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಇಷ್ಟು ರುಚಿಯಾಗಿದೆ. ಎರಡೂ ಕೂಡ ಉಪ್ಪಿಟ್ಟು ಮತ್ತು ಈ ಕೇಸರಿ ಬಾತು ರುಚಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇವಾಗ ಕೇಸರಿ ಬಾತು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಾಫ್ಟಾಗಿದೆ ತುಂಬಾ. ಇವಾಗ ರೆಡಿ ಆಯಿತು. ಆವಾಗ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಅಡುಗೆ ಎಲ್ಲ ರೆಡಿ ಆದಮೇಲೆ ಹಸ್ಬೆಂಡು ಕೂಡ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಅಂತೂ ತುಂಬಾ ಕಾಮಿಡಿ ಮಾಡ್ತಾಯಿದ್ದ. ಅದಕ್ಕೋಸ್ಕರ ನನ್ನ ಮಗಳು ತುಂಬ ನಗಾಡ್ತಾ ಇದ್ದಾಳೆ. ನಾನು ಬೈತಾ ಇದ್ದೆ, ಊಟ ಮಾಡುವಾಗ ಜಾಸ್ತಿ ನಗಾಡಬಾರ್ದು, ತಿನ್ನಿ ಅಂತ ಹೇಳ್ತಾ ಇದ್ದೆ. ಹಂಗಿದ್ರೂ ಕೂಡ ಕೇಳ್ತಾ ಇರಲಿಲ್ಲ. ಮಾತಾಡ್ಕೊಂಡು ನಗಾಡ್ಕೊಂಡು ಇದು ಮಾಡ್ತಾಯಿದ್ರು. ಈ ರೀತಿ ಕಳೆಯಿತು ಇವತ್ತಿನ ದಿನ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ಬಾಯ್.